ಎಚ್.ಡಿ. ಕೋಟೆ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ಅನಿಲ್ ಚಿಕ್ಕಮಾದು ಮಾತನಾಡಿ, ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ವರ್ಗಕ್ಕೂ ಮೀಸಲಾತಿ ನೀಡುವ ಮೂಲಕ ಸಮತ ಸಮಾಜದ ಕನಸು ಕಂಡಿದ್ದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇಲ್ಲಿ ಹಲವು ಜಾತಿ ಧರ್ಮಗಳಿದ್ದು ಒಂದೊಂದು ಜಾತಿ ಧರ್ಮಕ್ಕೂ ಧರ್ಮ ಗ್ರಂಥಗಳಿವೆ. ಆದರೆ ಈ ಎಲ್ಲ ಧರ್ಮ ಗ್ರಂಥಗಳಿಗೂ ಮಿಗಿಲಾದ ಈ ದೇಶದ ಗ್ರಂಥ ಸಂವಿಧಾನ. ಈ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀನಿವಾಸ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಗಣ್ಯರು, ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದರು. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಮಹಾನ್ ನಾಯಕರು ಅಂತ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಬಹಳ ಹೆಮ್ಮೆಯಿಂದ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲರಿಗೂ ಕೂಡ ರಿಸರ್ವೇಶನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ವರ್ಗಕ್ಕೆ ರಿಸರ್ವೇಶನ್ಸ್ ನ ಕೊಟ್ಟಿಲ್ಲ, ಬರೀ ದಲಿತರು ಮಾತ್ರ ಇಲ್ಲಿ ರಿಸರ್ವೇಶನ್ಸ್ ನ ತಂದಿಲ್ಲ. ಪ್ರತಿ ಒಂದು ಸಮಾಜಕ್ಕೆ ಇವತ್ತು ಹಿಂದುಳಿದ ವರ್ಗಕ್ಕೆ 15% ಮೀಸಲಾತಿ. ಹಿಂದುಳಿದ ವರ್ಗದಲ್ಲಿ ಅಂದ್ರೆ ಎಲ್ಲರೂ ಕೂಡ ಬರ್ತಾರೆ. ಮುಸಲ್ಮಾನರು ಇರ್ಬೋದು, ಕುರುಬರು ಇರ್ಬೋದು, ವಿಶ್ವಕರ್ಮರು ಇರ್ಬೋದು, ಪ್ರತಿ ವರ್ಗದವರು ಸಮಾಜಕ್ಕೂ ಕೂಡ 15% ಮೀಸಲಾತಿ. ಅದರಲ್ಲೂ ಕೂಡ ನಾಯಕ ಸಮಾಜ ST ಅವ್ರಿಗೆ 3% ಮೀಸಲಾತಿ. ಅದರಲ್ಲೂ ಕೂಡ 102 ಜಾತಿಗಳು ಬರ್ತದೆ. ಅದರಲ್ಲೂ ಕೂಡ 15% ಮೀಸಲಾತಿ ದಲಿತ ವರ್ಗಕ್ಕೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಲಗೈ ಸಮಾಜ, ಎಡಗೈ ಸಮಾಜ, ಕುಕ್ಕೆಕೊರಬರು, ಬೋವಿ ಸಮಾಜ, ಎಲ್ಲ ಸಮಾಜಕ್ಕೂ ಕೂಡ ಮೀಸಲಾತಿಯನ್ನ ಕೊಟ್ಟರು. ಒಕ್ಕಲಿಗರ ಸಮಾಜಕ್ಕೂ ಕೂಡ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ದೇಶದಲ್ಲಿ ಯಾವ್ಯಾವ ಸಮಾಜ ಬದುಕ್ತಿದೆ ಪ್ರತಿ ಒಂದು ಸಮಾಜಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರು ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತರಲ್ಲಿ ನಾವು 3 ವಿಂಗಡಣೆಗೆ ಮಾಡ್ತೇವೆ: ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತ. ಇವತ್ತು ಹಿಂದೂ ಧರ್ಮಕ್ಕೆ ಭಗವದ್ಗೀತೆ ಒಂದು ಧರ್ಮದ ಬಗ್ಗೆ ಬಹಳ ವಿಸ್ತರಣೆಯಾಗಿ ಹೇಳ್ತದೆ. ಅದೇ ರೀತಿ ಬೈಬಲ್ ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ಒಳ್ಳೆಯದನ್ನ ಹೇಳ್ಕೊಡ್ತದೆ. ಕುರಾನ್ ಅದು ಒಂದು ಮುಸಲ್ಮಾನ ಧರ್ಮಕ್ಕೆ ಒಂದು ಒಳ್ಳೆಯದನ್ನ ಹೇಳ್ಕೊಡ್ತದೆ. ಎಲ್ಲವನ್ನು ಕೂಡ ಒಳ್ಳೆಯದನ್ನ ಮನುಷ್ಯರಿಗೆ ತಿದ್ದು ಯಾವ ರೀತಿ ಹೇಳ್ಬೋದು, ಎಲ್ಲ ಧರ್ಮಗಳನ್ನು ಕೂಡ ಒಳ್ಳೆಯದನ್ನ ಹೇಳ್ಕೊಡ್ತದೆ. ಅಂದ್ರೆ ಮನುಷ್ಯರಿಗೆ ಕೊಟ್ಟಂತ ಯಾವ್ದಾದ್ರು ಒಂದು ಗ್ರಂಥ ಇದ್ರೆ ಅದು ಸಂವಿಧಾನ ಗ್ರಂಥ ಅಂತ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗ್ರಾಮ ಪಂಚಾಯತಿ ಎಲ್ಲ ಹೇಳ್ತಾರೆ ನಾವು ಎಲ್ಲ ಒಂದು ಮುಖ್ಯವಾಗಿ ನಮ್ಮ ದೇಶಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಸಂವಿಧಾನ. ಆ ಸಂವಿಧಾನವನ್ನ ನೀಡುವಲ್ಲಿ ಅವರ ಮಹತ್ವರ ಕೊಡುಗೆಗಳು ತುಂಬಾ ಅಪಾರ ಅಂತಕ್ಕಂಥದ್ದನ್ನ ನಾವು ಸಂದರ್ಭದಲ್ಲಿ ಹೇಳಬೇಕು. ಇವತ್ತೇನಾದ್ರೂ ನಮ್ಮ ಭಾರತಕ್ಕೆ ಸಂವಿಧಾನ ಇಲ್ಲ ಅಂತಂತಂದಿದ್ರೆ ಇವತ್ತು ನಾವು ಸಹ ನೀವು ಮುಂದೆ ನಿಂತ್ಕೊಂಡು ಮಾತಾಡಕ್ಕಾಗ್ತಿರ್ಲಿಲ್ಲ, ನೀವು ಕೂತ್ಕೊಂಡು ಮಾತಾಡಕ್ಕಾಗ್ತಿರ್ಲಿಲ್ಲ. ಈ ಒಂದು ಕಾನೂನನ್ನ ಜಾರಿ ಮಾಡೋದಕ್ಕೆ ನಾವು ನಿಂತ್ಕೊಂಡು ಮುಂದೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಮಹನೀಯರಿಗೆ ನಾನು ನಮನವನ್ನ ಈ ಸಂದರ್ಭದಲ್ಲಿ ಕಳಿಸಕ್ಕೆ ಇಷ್ಟಪಡ್ತೇನೆ.